ಹೃದಯದ ಬ್ಯಾಟ್ರಿ ಖಾಲಿ ಚಾರ್ಜು ಹಾಕನತ್ರಿ ಚಳಿಗೆ ಚಾರ್ಜರ್ ಐತೆ ತಡೆದು ಹಿಮಾಲಯ ಪರ್ವತಕ್ಕೆ ಹೋಗಿ 25 ವರ್ಷ ತಪಾಸ್ ಮಾಡಿದ್ವಿ. ಊಟ ಕೊಡೋದು ಹೊಟ್ಟಸ್ತೈತಿ ಅಂತ. ಊಟ ಮಾಡಿಲ್ಲ. ಊಟ ಅಯ್ಯೋ ಊಟ 3:30 ಬೆಳಗಿನ ಜಾವ. ಆಂಗ್ಲ ಮಾಧ್ಯಮದವರ ಅದು ಇಷ್ಟ, ಇದು ಇಷ್ಟ. ಶುಭೋದಯ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ 3:30 ಬೆಳಗಿನ ಜಾವ. ಏನಪ್ಪ ಅಂದರೆ ಇವತ್ತು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ತುಂಬ ದಿನದಿಂದ ಅಂದ್ಕೊತಿದ್ವಿ. ಹೋಗಬೇಕು ಅಂತ. ಆಮೇಲೆ ಸುಮ್ಮನಾಗ್ಬಿಟ್ವಿ, ಯಾಕೋ ಗೊತ್ತಿಲ್ಲ. ಸಡನ್ನಾಗಿ ನೆನ್ನೆ ಶಶಿ ಇದ್ದವರು ಬೆಳಗ್ಗೆ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ, ಬೇಗ ರೆಡಿ ಆಗು ಅಂದರು. ಹಾಗಾಗಿ ಮನೇಲಿ ಪೂಜೆ ಮಾಡಿ ಹೋಗಬೇಕಲ್ಲ, ಹಾಗಾಗಿ 3:30ಗೆ ಎದ್ದಿದ್ದೀನಿ. ಅವ್ರು ಆಲ್ರೆಡಿ 3 ಗಂಟೆಗೆ ಎದ್ಬಿಟ್ಟು ಕೆಲಸ ಅವ್ರು ಶುರು ಮಾಡ್ಕೊಂಡಿದ್ದಾರೆ. ಇವಾಗ ನಾನು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಹೊರಡೋದು. ನೋಡೋಣ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಶುಭೋದಯ. ನಾನು ಕನ್ನಡದಲ್ಲಿ ಹೇಳಿದೆ. ನೀವು ಆಂಗ್ಲ ಮಾಧ್ಯಮದವರ? ಹಿಂಗೆ ಆಗ್ತೀನಿ ನಾನು. ಸೊ ಇಲ್ಲಿ ಆಲ್ರೆಡಿ ನೆಲ ಒರೆಸುವ ಕಾರ್ಯಕ್ರಮ ಶುರುವಾಗಿದೆ. ನನ್ನ ಕೆಲಸ ಬಾಕಿ ಇದೆ, ಅವ್ರ ಕೆಲಸ ಭರದಿಂದ ಸಾಗಿದೆ. ಬಟ್ ನಾವು ನಮ್ಮ ಕೆಲಸ ಮುಗಿಸೋಣ, ಇಲ್ಲಾಂದರೆ ಬಯಸ್ಕೋಬೇಕಾಗತ್ತೆ. ಪೂಜೆನೇ ಮುಗೀತು, ನಾವು ರೆಡಿ ಆದ್ವಿ. ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಅಟ್ಲೀಸ್ಟ್ ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ, ಅಲ್ಲಿಂದ ಹೋಗಿ ಬರೋರ್ಗು ಸ್ವಲ್ಪ ಸಮಾಧಾನವಾಗಿರ್ಬೇಕಲ್ಲ ಅಂತ. ಸ್ವಲ್ಪ ಕೋಲ್ಡ್ ಬೇರೆ ಆಗ್ಬಿಟ್ಟೈತೆ ಶಶಿಗೆ, ಹಾಗಾಗಿ ಕಾಫಿ ಕುಡ್ಬಿಟ್ಟು ಹೋಗೋಣ ಅಂತ ಹಾಲು ತರಕ್ಕೆ ಹೋಗ್ತಾಯಿದ್ದೀನಿ ಇವಾಗ. ಪಾಪ ಅವರು 2 ರೌಂಡ್ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಮೇಲ್ಗಡೆ ತೊಗೊಂಡೋಗಿ ಒಣ ಹಾಕಿ ಬಂದರು. ಮ್ಯಾಟ್ ಹಾಕಿದ್ದಾರೆ. ನೆಕ್ಸ್ಟ್ ಮ್ಯಾಟ್ ಒಣ ಹಾಕ್ಬಿಟ್ಟು ಬರ್ತಾರೆ. ಅಷ್ಟರಲ್ಲಿ ನಾನು ಕಾಫಿ ಮಾಡಿಕೊಟ್ರೆ ಕುಡಿದು ಹೊಡೋದು. ಅಲ್ಲ, ಮಾರಿಲೇಟ್ ಬಿಸ್ಕೆಟ್ ಅಂದರೆ ಪ್ರಾಣ ನನಗೆ. ಕಾಫಿ ಅಂದರೆ ಮಾರಿಲೇಟ್ ಬಿಸ್ಕೆಟ್ ಇರಬೇಕಿತ್ತು, ಅಷ್ಟು ತಿಂತಿದ್ದೆ. ಇವಾಗ ಈ ಮಿಲ್ಕ್ ಬಿಕ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಇದು ಚೆನ್ನಾಗಿದೆ ಟೇಸ್ಟು, ಅದು ಇಷ್ಟ, ಇದು ಇಷ್ಟ. ಬಟ್ ಕಾಫಿಗಿದೆ ಚೆಂದ ಅನಿಸುತ್ತೆ ಸಮ್ಟೈಮ್ಸ್. ಫಸ್ಟ್ ಆಫ್ ಆಲ್ ನಾನು ಅದನ್ನೆಲ್ಲ ತಿನ್ನೋದು ಕಡಿಮೆ ಮಾಡಿದ್ದೀನಿ. ಅಪರೂಪಕ್ಕೆ ಒಂದ್ಸಲ ತಿಂತೀನಿ ಅಷ್ಟೇ. ಅಷ್ಟು ಥಂಡಿಲಿ ಅವತ್ತು ಹೋಗಿ ಬಂದಿದ್ರ ಎಫೆಕ್ಟು ನಿಮ್ಗೆ ಈಗಲೂ ಗೊತ್ತಾಗ್ತಾ ಇರ್ಬೋದು ನನ್ನ ವಾಯ್ಸ್ ಹೆಂಗಾಗಿದೆ ಅಂತ. ಅಷ್ಟು ಥಂಡಿ ಇತ್ತು. ಆ ವೆದರ್ಗೆ ಕೋಲ್ಡು, ಕೆಮ್ಮು, ಜ್ವರ ಎಲ್ಲ ಬಂದುಬಿಡ್ತು. ಸೊ ಬಿಸಿ ಬಿಸಿ ಕಾಫಿ ಅಂತೂ ರೆಡಿ ಆಯಿತು. ಕುಡಿದು ಹೊರಡೋದೇ ಕೆಲಸ ಇವಾಗ. ಬಾಳೆಹಣ್ಣು ಅಲ್ಲಿ ಪೂಜೆ ಮಾಡಿಸಿ ಗಾಡಿಗೆಲ್ಲ ಕಟ್ಟೋದಕ್ಕೆ ಅಂದ್ಬಿಟ್ಟು ನಿಂಬೆಹಣ್ಣು ದೃಷ್ಟಿ ತಕ್ಕೊಳ್ಳೋದಕ್ಕೆ ಸೇರಿಸಿ, ಆ್ಯಂಡ್ ಹೂವು, ತೆಂಗಿನಕಾಯಿ ಒಂದು ತೊಗೊಳ್ಬೇಕು. ಅಲ್ಲೇ ಹೋಗ್ತಾ ತೊಗೊಳ್ಳೋಣ ಅಂತ. ಆಲ್ ಸೆಟ್. ನಮ್ಮ ಮನೆ ಹತ್ರನೇ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಸೊ ಹೋಗ್ತಾ ಆಂಜನೇಯಂಗೊಂದು ನಮಸ್ಕಾರ ಹಾಕ್ಕೊಂಡು ಹೋಗ್ಬಿಡೋಣ ಅಂತ ಅಲ್ಲಿ ನಿಲ್ಲಿಸಿ ಪೂಜೆ ಆಗ್ತಾಯಿತ್ತು. ಹೆಂಗೋ ಪೂಜೆ ಆಗ್ತಿದೆಯಲ್ವ, ಹಾಗೆ ಹೋಗ್ಬಾರ್ದಿನ ಅಂತ ಅಂದ್ಬಿಟ್ಟು ಅಲ್ಲಿ ನಿಲ್ಲಿಸಿ ಮಂಗಳಾರತಿ ತೊಗೊಂಡು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್. ಬೆಂಗಳೂರು ಬಿಡೋದ್ರೊಳಗಡೆ 7 ಗಂಟೆ 7:15 ಆಗೋಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಥಂಡಿ ಇದ್ದಿದ್ದರಿಂದ ನಾವೇ ಸ್ವಲ್ಪ ಡಿಲೇ ಮಾಡಿದ್ವಿ. ಸ್ವಲ್ಪ ಬೆಳ್ಕರಿಲಿ ಸ್ವಲ್ಪ ಥಂಡಿ ಕಡಿಮೆ ಆಗಲಿ ಅಂತ. ಬಟ್ ಏನು ಯೂಸೇ ಆಗಲಿಲ್ಲ ಅನಿಸುತ್ತೆ. ಅಷ್ಟು ಲೇಟಾಗಿ ಹೊರಟ್ರು ಕೂಡ. ಈಗ ಹೆಂಗಿತ್ತು ಅಂದರೆ ಚಳಿ ದೇವ, ನೀವು ನೋಡ್ಬೋದು ಆ ಕ್ಲೈಮೇಟ್ ಹೆಂಗೆ ಕಾಣಿಸ್ತಿದೆ ಅಂತ. ಹೆಲ್ಮೆಟ್ ಒಂಚೂರು ಓಪನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹೆಲ್ಮೆಟ್ ಓಪನ್ ಮಾಡಿಬಿಟ್ರೆ ಯಾವುದೋ ಸ್ವಿಟ್ಜರ್ಲ್ಯಾಂಡಲ್ಲಿ ಇದ್ದೀವೇನೋ ಅನ್ನೋ ಫೀಲ್ ಬರ್ತಿತ್ತು, ಹಂಗಿತ್ತು ಥಂಡಿ. ಹೆಂಗಿದೆ ಚಳಿ? ಚಳಿ 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 ಸಖತ್ತಾಗೈತಲ್ಲ ಚಳಿ. ಕೈಯಲ್ಲೆಲ್ಲ ರಕ್ತ ಎಲ್ಲ ಎಪ್ಕಟ್ಟಾಯ್ತು. ನೋಡಿದ್ರೆ ಇಷ್ಟೊಂದು ಕೊರೆ, ಕೈಯೆಲ್ಲ ಹಿಂಗೆ ಬೆಂಡ್ ಮಾಡೋಕ್ಕಾಗ್ತಾ ಇಲ್ಲ. ನೋಡಿದ್ರೆ ಬಿಸಿಲು, ಬಿಸಿಲಿಗೆ ಕಣ್ಬಿಡೋಕ್ಕಾಗ್ತಾ ಇಲ್ಲ. ಬಿಸಿಲಿಗೆ ಕಣ್ಬಿಡೋಕ್ಕಾಗ್ತಾ ಇಲ್ಲ. ಬಟ್ ಸಿಕ್ಕಾಪಟ್ಟೆ ಚಳಿ ಕೊರೆ. ಚಿಲ್ಡ್ ವೆದರ್ ಇವತ್ತಂತೂ.
ಏನು ಏನಿಲ್ಲ. ಆ? ಸೇ ಸಮಥಿಂಗ್. ಹೃದಯದ ಬ್ಯಾಟ್ರಿ ಖಾಲಿ, ಚಾರ್ಜು ಹಾಕನತ್ರಿ ಚಳಿಗೆ ಚಾರ್ಜರ್ ಐತೆ ತಡೆದು. ಈ ಥರದ ಲಿರಿಕ್ಸ್ ನಾನು ನನ್ನ ಕೈ ಯೋಚನೆ ಮಾಡೋಕ್ಕೂ ಆಗಲ್ಲ. ಏನು ವೆಹಿಕಲ್ ಸೌಂಡ್ ಯಪ್ಪ. ಈ ಥರ ಐಡಿಯಾ ಎಲ್ಲ ಹೆಂಗೆ ಬರುತ್ತೆ ನಿಮಗೆ? ಈ ಥರ ಲಿರಿಕ್ಸ್ ಎಲ್ಲ ಹೆಂಗೆ ಬರುತ್ತೆ? ನಾವು ಹಿಮಾಲಯ ಪರ್ವತಕ್ಕೆ ಹೋಗಿ ಹಾಂ, ನಾವು ಹಿಮಾಲಯ ಪರ್ವತಕ್ಕೆ ಹೋಗಿ 25 ವರ್ಷ ತಪಾಸ್ ಮಾಡಿದ್ವಿ. ಈ ಥರ ಲಿರಿಕ್ಸ್ಗಳನ್ನ ಕಲಿಯೋದಕ್ಕೆ ಅಲ್ಲಿ ನಮ್ಮ ಸ್ವಾಮಿಗಳು ಇದ್ರು. ಈ ರೈಡರ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ರೈಡರ್ಸ್ ಹೋದ್ರೆ ಹಂಗೆ ಹೋಯ್ತಾರೆ, ಬಂದ್ರೆ ಹಿಂಗೆ ಬರ್ತಾರೆ. ಅದೇ ಸ್ಪೀಡಲ್ಲೇ ಹೋಗ್ತಾರೆ ಸೀದಾ ಮೇಕೆ ಹೋಗಿ. ಸರಿ ಸರಿ ಆಯ್ತು, ಬನ್ನಿ ನಮ್ಮ ಬರೀ ನಾವು ಹೋಗೋಣ. 8 ಗಂಟೆ 8:15 ಹತ್ರ ಆಗಿತ್ತು ಕುಣಿಗಲ್ ರೀಚ್ ಆದಾಗ. ನಾವು ತೆಂಗಿನಕಾಯಿ ಒಂದು ಮನೆಯಿಂದ ತೊಗೊಂಡೋಗಿರಲಿಲ್ಲ. ಏನಂದರೆ ತೆಂಗಿನಕಾಯಿ ತೊಗೊಂಬರೋದಕ್ಕೆ ನಿನ್ನೆ ಒಂದು 3-4 ಅಂಗಡಿಗೆ ಹೋಗಿದ್ವಿ ನೈಟೇ ಹುಡುಕೊಂಡು. ಮನೇಲಿ ತೆಂಗಿನಕಾಯಿ ಇತ್ತು, ಬಟ್ ಸಿಪ್ಪೆ ಸಮೇತ ಇತ್ತು. ನಮ್ಮ ಮನೆಯವ್ರು ಅದನ್ನು ಸುಳಿಯೋಕೆ ರೆಡಿ ಇರಲಿಲ್ಲ. ನನ್ನ ಕೈಲಾಗಲ್ಲ ಇವಾಗ, ಅಂಗಡಿಲೇ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ತೊಗೊಳ್ಳಿಲ್ಲ. 2-3 ಅಂಗಡಿ ಹುಡ್ಕಿದ್ವಿ, ಬಟ್ ಅಲ್ಲಿ ಸೈಜ್ ತುಂಬ ಕಡಿಮೆ ಇತ್ತು, ರೇಟ್ ಜಾಸ್ತಿ ಇತ್ತು. ಹಂಗಾಗಿ ಅಲ್ಲೇ ಆನ್ ದ ವೇ ಕುಣಿಗಲಲ್ಲಿ ತೊಗೊಂಡೋಗೋಣ ಅಂದ್ಬಿಟ್ಟು ತೆಂಗಿನಕಾಯಿ ಮತ್ತು ಗಂಧದ ಕಡ್ಡಿ, ಕರ್ಪೂರ ಅದಷ್ಟು ಮಾತ್ರ ಬ್ಯಾಲೆನ್ಸ್ ಇತ್ತು. ಇನ್ನು ಮಿಕ್ಕಿದ್ದೆಲ್ಲ ಮನೆಯಿಂದನೇ ತೊಗೊಂಡಿದ್ವಿ. ಅದನ್ನು ತೊಗೊಳೋದಕ್ಕೋಸ್ಕರ ಕುಣಿಗಲಲ್ಲಿ ನಿಲ್ಲಿಸಿ ಅದನ್ನೆಲ್ಲ ಕೂಡ ತೊಗೊಂಡ್ವಿ. ದೇವಸ್ಥಾನದ ಮುಂದೆ ಕೂಡ ಸುಮಾರು ಅಂಗಡಿಗಳಿರುತ್ತೆ. ಅವರೇ ಕರಿತಾ ಇರ್ತಾರೆ ಬನ್ನಿ ತೊಗೊಳ್ಳಿ ಅಂತ. ಬಟ್ ಅಲ್ಲಿ ರೇಟ್ ಹೆಂಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ. ನಾವು ಇಲ್ಲೇ ತೊಗೊಂಡೋಗ್ಬಿಡೋಣ ಅಂತ ತೊಗೊಂಡ್ವಿ. ಅಲ್ಲೂ ಕೂಡ ಸಿಗುತ್ತೆ. ನೀವು ಫಸ್ಟ್ ಟೈಮ್ ಹೋಗೋದಾದರೆ ಇನ್ ಕೇಸ್ ಏನಾದರೂ ಮರ್ತೋದ್ರೂ ಕೂಡ ತಲೆ ಕೆಡಿಸ್ಕೊಬೇಡಿ, ಅಲ್ಲಿ ನಿಮಗೆಲ್ಲ ಸಿಗುತ್ತೆ. ಎಲ್ಲ ಪೂಜೆ ಸಾಮಗ್ರಿಗಳು ಕೂಡ ಸಿಗುತ್ತೆ. ಸೊ ಅಲ್ಲಿ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ನಾವು ತೆಂಗಿನಕಾಯಿ ಒಂದೇ ಅಲ್ವಾ ಅಂದ್ಬಿಟ್ಟು ಇಲ್ಲೇ ತೊಗೊಂಡ್ವಿ. ಅಲ್ಲಿ ರೇಟ್ ಹೆಂಗಿರುತ್ತೆ ಗೊತ್ತಿಲ್ಲ ಅಂತ, ಹಾಗಾಗಿ ಅಷ್ಟೇ. ಸೊ ಇಲ್ಲಿಂದ ನಮ್ಮ ಪಯಣ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದ ಕಡೆಗೆ. ಕುಣಿಗಲ್ ಕೆರೆ ವ್ಯೂ ಅಂತೂ ಅಲ್ಟಿ ಗೊತ್ತಾ, ಅದು ದೂರದಿಂದ ಕಾಣಿಸ್ತಾನೆ ಇರಲಿಲ್ಲ, ಆ ಸ್ಮೋಕಿಗೆ ಹಂಗಿತ್ತು. ಆಮೇಲೆ ಗಾಡಿ ಸೈಡ್ಗೆ ಹಾಕಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡಿ ಆಮೇಲೆ ದೇವಸ್ಥಾನದ ಹತ್ರ ಹೋದ್ವಿ. ಫೈನಲಿ ರೀಚ್ ಆಗಿದ್ದೀವಿ. ಮನೆಯಿಂದ ಹೊರಟಾಗ 7 ಗಂಟೆ ಏನೋ ಆಗಿತ್ತು. ಜನ ಕಡಿಮೆ ಇದ್ದಾರೆ, ಕಾಣಿಸ್ತಾನೆ ಇಲ್ಲ, ಎಲ್ಲೋ ಒಬ್ಬೊಬ್ರು ಇದ್ದಾರೆ. ಬೇಗ ಬಂದಿರೋದಕ್ಕೆ, ಬೇಗ ಪೂಜೆ ಆದರೆ ಬೇಗ ಹೊರಡೋದು. ಜನ ತುಂಬ ಕಡಿಮೆ ಇದ್ದಾರೆ, ಒಂದು 10-15 ಜನ ಇರ್ಬೋದು ಅನಿಸುತ್ತೆ. ಸೊ ಬೇಗ ಆಗುತ್ತೆ. ನಾವೇ ದೇವಸ್ಥಾನಕ್ಕೆ ಬರ್ತಾ ಇರೋದು ಮೋಸ್ಟ್ಲಿ 3ನೇ ಸಲನೋ 4ನೇ ಸಲನೋ ಇರಬೇಕು. ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ನಮಗೆ ಹೇಳಿದ್ದು ಶಶಿಯವರ ಫ್ರೆಂಡು ಚಂದ್ರಣ್ಣ ಅಂತ. ಮರದಲ್ಲಿ ಎಲೆ ಎಲ್ಲ ಉದುರೋಗ್ಬಿಟ್ಟೈತೆ, ಚಿಗುರೋ ಕಾಲ ಅಲ್ವಾ. ಬನ್ನಿ ಮರ. ಅಲ್ಲಿ ಹೋಗಿ ತುಂಬ ಬೇಗ ಬಂದ್ವಿ ಅನಿಸುತ್ತೆ. ಇನ್ನು ದೇವಸ್ಥಾನ ಓಪನ್ನೇ ಆಗಿಲ್ಲ. 10:30ಇಂದ ಇನ್ನು 1.5 ಅವರ್ ಕಾಯಬೇಕು. ಈಗಂತೂ ಎಲ್ರಿಗೂ ಗೊತ್ತಿರುತ್ತೆ ದೇವಸ್ಥಾನಕ್ಕೆ ನಾವು ತೊಗೊಂಡೋಗೋ ಗಂಧದ ಕಡ್ಡಿ ಆಗಿರ್ಬೋದು, ಕರ್ಪೂರ ಆಗಿರ್ಬೋದು, ಅವರು ದೇವ್ರ ಮುಂದೆ ಇಡೋದು ಇಲ್ಲ, ಒಳಗಡೆ ತೊಗೊಳೋದು ಇಲ್ಲ, ಹಚ್ಚೋದು ಇಲ್ಲ. ಯಾವುದಾದ್ರೂ ಒಂದು ಬುಟ್ಟಿಲಿ ಹಾಕಿರ್ತಾರೆ, ಆಮೇಲೆ ಯಾವಾಗ ಅವ್ರಿಗೆ ಬೇಕಾದಾಗ ಯೂಸ್ ಮಾಡ್ಕೊತಾರೆ. ಸೊ ಹಂಗಾಗಿ ನಾವು ತೊಗೊಂಡೋಗಿರೋದು ಸುಮ್ಮನೆ ಬುಟ್ಟಿಲಿ ಹಾಕೋದು ಬೇಡ, ಇಲ್ಲೇ ಹೊರಗಡೆ ಹಚ್ಬಿಡೋಣ ಅಂತ ಅಂದ್ಬಿಟ್ಟು ಹಚ್ತಾ ಇದ್ವಿ. ಪ್ರತಿ ಸಲ ಬಂದಾಗಲೂ ಅಷ್ಟೇ ಹಿಂಗೆ ನಾವು ಹೊರಗಡೆ ಹಚ್ಬಿಡ್ತೀವಿ. ಅಲ್ಲಿ ಮಾಡೋದ್ರಿಂದ ನಮ್ಮ ಮನಸ್ಸಿಗೂ ಸಮಾಧಾನ ಸಿಗುತ್ತೆ. ಹಾಗಾಗಿ ನಾನು ಇದನ್ನು ಫಾಲೋ ಮಾಡ್ತೀನಿ ಅಷ್ಟೇ. ಹಾಗಾಗಿ ನಾವು ತೊಗೊಂಡೋಗಿದ್ದು ಗಂಧದ ಕಡ್ಡಿ ಆಗಿರ್ಬೋದು, ಕರ್ಪೂರ ಆಗಿರ್ಬೋದು, ಧೂಪ ಆಗಿರ್ಬೋದು, ತುಪ್ಪ ದೀಪ ಆಗಿರ್ಬೋದು, ನಾನು ಇಲ್ಲೇ ಹೊರಗಡೆನೇ ಹಚ್ಚಿ ಕೈ ಮುಗಿತೀವಿ. ಸೊ ಇನ್ನೂ ತುಂಬ ಹೊತ್ತಾಗುತ್ತಲ್ವ, ಸುಮ್ಮನೆ ಕೂರೋದೇನು, ಅಷ್ಟರಲ್ಲಿ ಇದನ್ನಾದರೂ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದುಬಿಟ್ಟು ಪೂಜೆ ಮಾಡಿ ಮತ್ತೆ ಒಳಗಡೆ ಹೋಗಿ ಸುಮಾರು 1 ಅವರ್ ಕಾದಿದ್ದೀವಿ. 10:30ಗೆ ಅಂತ ಹೇಳಿದ್ದು, ಬಟ್ ಪೂಜಾರು ಬರೋದ್ರೊಳಗಡೆ 11 ಗಂಟೆ ಏನೋ ಆಗಿತ್ತು. ಅವ್ರು ಬಂದು ಮತ್ತೆ ದೇವ್ರನ್ನೆಲ್ಲ ಸ್ವಚ್ಛ ಮಾಡಿ, ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಬೇಕಲ್ವ. ಇನ್ನೂ ಒಂದು 1/2 ಅವರ್ ಎಕ್ಸ್ಟ್ರಾನೇ ಆಗೋಯಿತು. 11:30 11:45 ಅಷ್ಟೊತ್ತು ಆಗೋಗ್ಬಿಟ್ಟಿತ್ತು ದರ್ಶನ ಆಗೋದ್ರೊಳಗಡೆ. ಏನಂದರೆ ದೇವ್ರದ್ದು ಫೋಟೋ ಆಗಲಿ ವೀಡಿಯೋ ಆಗಲಿ ತೊಗೊಳಂಗಿರಲಿಲ್ಲ. ಹಾಗಾಗಿ ನಾನು ಇನ್ನೂ ಡೋರ್ ಓಪನ್ ಆಗಿರಲಿಲ್ಲ, ಅವಾಗ ಮಾತ್ರ ವೀಡಿಯೋ ತೊಗೊಂಡೆ. ನಾವು ರಿಟರ್ನ್ ಬರೋದ್ರೊಳಗಡೆ ನೋಡಿ ಎಷ್ಟು ಜನ ಆಗಿದ್ದರು ದೇವ್ರ ಪೂಜೆ ದರ್ಶನ ಆಗೋದ್ರೊಳಗಡೆ. ಅಲ್ಲಿಂದ ನಾವು ಬಿದನಗೆರೆ ಶನೇಶ್ವರ ದೇವಸ್ಥಾನಕ್ಕೆ ಹೋದ್ವಿ, ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ. ಚಿಕ್ಕಣ್ಣ ಸ್ವಾಮಿಗೆ ಬಂದಾಗೆಲ್ಲ ಇಲ್ಲಿಗೂ ಹೋಗೇ ಬರ್ತೀವಿ, ಏಕೆಂದರೆ ಹತ್ತಿರದಲ್ಲೇ ಇದೆ ಅದು. ಆ ದೇವಸ್ಥಾನಕ್ಕೂ ಇಲ್ಲಿಗೂ ಒಂದು 15-20 ಕಿಲೋಮೀಟ್ರು ಡಿಸ್ಟೆನ್ಸ್ ಇರ್ಬೋದು ಅನಿಸುತ್ತೆ ಅಷ್ಟೇ. ಸೊ ಇಲ್ಲಿವರೆಗೂ ಬಂದು ಅಲ್ಲಿಗೆ ಹೋಗ್ದಲೇ ಹೆಂಗೆ ಹೋಗೋದು ಅಂತ ಅನಿಸುತ್ತೆ ಮನಸ್ಸಿಗೆ. ಹಂಗಾಗಿ ಪ್ರತಿ ಸಲ ಬಂದಾಗಲೂ ಕೂಡ ಇಲ್ಲಿಗೆ ಹೋಗಿ ಬರ್ತೀವಿ. ಇಲ್ಲಿ 161 ಅಡಿ ಇರುವಂಥ ಪಂಚಮುಖಿ ಆಂಜನೇಯನ ದೇವಸ್ಥಾನ ಇದೆ. ಆ ಕಡೆ ಹೋದಾಗ ನೀವು ಮಿಸ್ ಮಾಡದೆ ಹೋಗಿ. ನಾನಿದೆ ನೋಡಿರಲಿಲ್ಲ, ಇಲ್ಲಿ ಗೋಶಾಲೆ ಕೂಡ ಇದೆ. ನಾನು ಲಾಸ್ಟ್ ಟೈಮ್ ಹೋದಾಗ ಇದು ನೋಡಿರಲಿಲ್ಲ, ಈ ಸಲ ಹೋದಾಗ ನೋಡಿ ಸಖತ್ ಖುಷಿಯಾಯಿತು. ಇನ್ನು ಪುಟಾಣಿ ಕರುಗಳೆಲ್ಲ ಇತ್ತು, ಅದನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು ನನಗಂತೂ.
ದೇವಸ್ಥಾನಕ್ಕೆ ಹೋದಾಗ ಇದನ್ನ ನೋಡೋದನ್ನ ಮರಿಬೇಡಿ. ಏನಂದರೆ ದೂರದಿಂದ ಈ ಆನೆ ಕಿವಿನ ನೋಡಿ ಒರಿಜಿನಲ್ ಆನೆ ತಂದಿಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟೆ. ಹತ್ರದಿಂದ ನೋಡಿದಾಗಲೇ ಗೊತ್ತಾಗಿದ್ದು ನಾನು ಬಕ್ರ ಆಗಿದ್ದೀನಿ ಅಂತ. ಒಳಗಡೆಯಿಂದ ದೇವಸ್ಥಾನ ತುಂಬ ದೊಡ್ಡದಾಗಿದೆ. ಏನಂತಿದ್ದಲ್ಲ ಅಣ್ಣ ಕಾಳ್ತಾ ಇದ್ದ, ಅಣ್ಣ ಎಷ್ಟೊತ್ತು ಊಟ ಕೊಡೋದು ಹೊಟ್ಟೆ ಹಸ್ತೈತೆ ಅಂತ. ಊಟ ಮಾಡಿಲ್ಲ, ಆಲ್ರೆಡಿ 12 ಗಂಟೆ ಆಗೈತೆ, ಇನ್ನೂ ಊಟ ಮಾಡಿಲ್ಲ, ಹೊಟ್ಟೆ ಹಸಿತೈತೆ. ನಮ್ಮ ಶಶಿ ಏನು ಹೇಳ್ತಿದ್ರು ಅಂದರೆ ಫಸ್ಟ್ ಊಟಕ್ಕೆ ಹೋಗ್ಬಿಡೋಣ ಆಮೇಲೆ ದರ್ಶನ ಮಾಡೋಣ ಅಂತಿದ್ರು. ಆದರೆ ಹಣೆ ಬರ ನೋಡಿ ಇನ್ನೂ ದಾಸೋಹ ಸ್ಟಾರ್ಟ್ ಆಗಿಲ್ಲ. ಈ ದೇವಸ್ಥಾನದ ಗೋಪುರದ ಮುಂದೆ ನಿಂತ್ಕೊಂಡಾಗ ಎಂಥ ಡಿವೈನ್ ಫೀಲಿಂಗ್ ಗೊತ್ತಾ, ಮನಸ್ಸಿಗೆ ಎಷ್ಟು ಸಮಾಧಾನ ಅನಿಸುತ್ತೆ. ತುಂಬ ಸೊಗಸಾಗಿ ತುಂಬ ಪ್ರಶಾಂತವಾಗಿದೆ ದೇವಸ್ಥಾನ. ಒಳಗಡೆ ವಿಡಿಯೋ ಮಾಡೋಂಗಿರಲಿಲ್ಲ, ಆ ಕಡೆ ನೀವು ನೋಡೋದು ಮಿಸ್ ಮಾಡದೆ ದೇವಸ್ಥಾನಕ್ಕೆ ಹೋಗ್ತೀನಿ. ಹೊಟ್ಟೆ ಹಸ್ತಿರೋದಕ್ಕೆ ಪ್ರಸಾದಕ್ಕೆ ಫಸ್ಟ್ ಬಂದಿದ್ದೀನಿ. 9 ಗ್ರಹಗಳ ದರ್ಶನ ಆದ ತಕ್ಷಣ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದರ್ಶನ ಕೂಡ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ನೀವು ಮೂರ್ತಿಯ ಮೇಲ್ಗಡೆ ಹೋಗ್ಬೇಕು ಅಂತಂದರೆ ಎಕ್ಸ್ಟ್ರಾ ಪೇ ಮಾಡಿ ಹೋಗ್ಬೇಕು. ಹೌದು, ಬೇಗ ಹಾಕೊಟ್ಟಿದ್ರು. ಏನು ಯಾರನ್ನ ಕೇಳ್ತೀನಿ ಅಂದಲ್ಲ? ಊಟ ಊಟ ಅಯ್ಯೋ ಊಟ ಹೊಟ್ಟೆ ಹಸ್ವಾಗೈತೆ. ನಾವು ಏನು ದೊಡ್ಡ ದೊಡ್ಡ ಹೆಂಗೆ ದರ್ಶನ ಆಗೋವರೆಗೂ ಹೆಂಗೋ ತಡ್ಕೆ. ಮೋಸ್ಟ್ಲಿ ನಮ್ಗೆ ಅವತ್ತಲ್ಲಿ ಅನ್ನೋದ್ರಣ ಇರಲಿಲ್ಲ ಅನಿಸುತ್ತೆ. ಅವತ್ತು ದಾಸೋಹ ಕೂಡ ಇರಲಿಲ್ಲ. ಸೊ ಅಲ್ಲಿಂದ ಸೀದಾ ಕುಣಿಗಲ್ಲಿಗೆ ಬಂದ್ಬಿಟ್ವಿ. ಫಸ್ಟು ಊಟ ಮಾಡೋಣ, ಹಶ್ವಾಗಿದೆ ಅಂತ. ಮುದ್ದೆ ಖುಷಿ ಮುದ್ದೆ ಊಟ ಅನ್ನೋ ಬೋರ್ಡ್ ನೋಡಿಬಿಟ್ಟು ನಮ್ಮ ಮನೆಯವರೊಂದು ಸಿಕ್ಕಾಬಟ್ಟೆ ಖುಷಿಯಾಗ್ಬಿಟ್ರು. ಫಸ್ಟು ಊಟ ಮಾಡೋಣ ಬಾ ಅಂತ ಕರ್ಕೊಂಡೋದ್ರು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಹಸಿವಾಗಿತ್ತಲ್ಲ, ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ತುಂಬ ರುಚಿಯಾದ ಊಟನೇ ಸಿಕ್ತು. ಲೇಟಾಗಿದ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೊಟ್ಟೆ ತುಂಬ ತಿನ್ಕೊಂಡ್ವಿ. ಅಲ್ಲೇ ರೋಡ್ ಸೈಡಲ್ಲಿ ಸೊಗಡು ಅವರೆಕಾಯಿ ಮಾರ್ತಾಯಿದ್ರು. ಬೆಂಗಳೂರಲ್ಲಿ ಸಿಗೋ ಅವರೆಕಾಯಿ ಇಷ್ಟು ಸೊಗಡಿರಲ್ಲ, ಬಟ್ ತುಂಬ ಚೆನ್ನಾಗಿತ್ತು ಅವರೆಕಾಯಿ ಅಂತೂ. ಅವ್ರ ಬಿಸಿಲಲ್ಲಿ ಕೂತಿದ್ದು ನೋಡಿ ಸ್ವಲ್ಪ ಬೇಜಾರು ಕೂಡ ಆಯಿತು. ಹಾಗೆ ಒಂದು 2 kg ಅವರೆಕಾಯಿ ತೊಗೊಂಡು ಸೀದಾ ನಾವು ನಮ್ಮ ಮನೆ ಕಡೆ ಪಯಣ ಬೆಳೆಸಿದ್ವಿ. ಯಾಕೆಂದರೆ ಇನ್ನೂ ಮನೆ ಹತ್ರ ತುಂಬ ಕೆಲಸ ಇತ್ತು ಅಂತ. ನಾವು ದೇವಸ್ಥಾನದಿಂದ ಮನೆಗೆ ಬರೋದ್ರೊಳಗಡೆ 2:41 ಆಗಿತ್ತು. ಮನೆಗೆ ಬಂದಾಗ ಬಿಸಿಲಲ್ಲಿ ಬಂದ್ವಲ್ಲ, ಗಾಳಿನೂ ಬೀಸ್ತಾ ಇತ್ತು, ಬಿಸಿಲು ಇತ್ತು, ಚಳಿನೂ ಇತ್ತು, ಎಲ್ಲ ಒಂಥರ ಮಿಕ್ಸ್ಡ್ ವೆದರ್ ಇವತ್ತಂತೂ. ಬಿಸಿಲಲ್ಲಿ ಬಂದಿದ್ದಕ್ಕೆ ಮನೆಗೆ ಬಂದ ತಕ್ಷಣ ನಿದ್ದೆ ಬಂತು, ಮಲ್ಕೊಬಿಟ್ಟೆ. 3 ಗಂಟೆಲೇನೋ ಮಲ್ಕೊಂಡಿದ್ದು, ಒಂದು 4 ಗಂಟೆ 5 ಗಂಟೆಗೆ ಎದ್ದೇಳೋಣ ಅಂತ. ಬಟ್ ಎಚ್ಚರ ಆಗಿರೋದು 7:15. ಇವಾಗ ಟೈಮ್ 7:47 ಆಗಿದೆ. ಇವಾಗ 7:15 ಎದ್ದಿದ್ದೀನಿ. ಬೆಳಗ್ಗೆ ಬಟ್ಟೆ ಹಾಕಿ ಬಂದಿದ್ರಲ್ಲ ಒಣಗೋದಕ್ಕೆ. ಇನ್ನು ಲಾಸ್ಟ್ ಟೈಮ್ ಹೀಗೆ ಆಗಿತ್ತು, ಬಟ್ಟೆ ಒಣಗ್ಬಿಟ್ಟು ಬಂದು 1 ವಾರ ಆದಮೇಲೆ ಎತ್ಕೊಂಡ್ಬಂದಿದ್ದೀವಿ. ಮರ್ತ್ಬಿಟ್ಟು ಫುಲ್ ಬೆಳ್ಳಗಾಗ್ಬಿಟ್ಟಿತ್ತು ಶರ್ಟೆಲ್ಲ. ಅದಕ್ಕೆ ಇವತ್ತು ನೆನಪಿಸ್ಕೊಂಡು ಇಲ್ಲ ಇವತ್ತೇ ಎತ್ಕೊಂಡ್ಬಂದ್ಬಿಡೋಣ ಅಂತ ಹೋಗಿ ತೊಗೊಂಡು ಬಂದು ಗುಡ್ಡೆ ಹಾಕಿದ್ದೀವಿ. ಇಲ್ಲಿ ಬಟ್ಟೆ ಮಡಚಬೇಕು, ತೊಗೊಂಬಂದಿರೋ ಅವರೆಕಾಯಿ ಸುಳಿಬೇಕು, ಅಡುಗೆ ಮಾಡೋದಕ್ಕೆ ಮೂಡಿಲ್ಲ. ಪುಸಿ ಹೊಡಿತಾ ಇದ್ದೀನಿ, ನೋಡೋಣ ಏನು ಮಾಡ್ತಾರೆ ಅಂತ. ಅದಕ್ಕಿಂತ ಮುಂಚೆ ಹೋಗಿ ಎಳ್ನೀರು ಕುಡ್ಕೊಂಬರ್ಬೇಕು. ಹೀಟ್ ಜಾಸ್ತಿ ಆಗಿಬಿಟ್ಟಿದೆ ಅವರಿಗೆ, ಹೀಟ್ ಜಾಸ್ತಿ ಆಗಿ ಕೋಲ್ಡ್ ಆಗಿದೆ. ಹಂಗಾಗಿ ಹೋಗಿ ಎಳ್ನೀರು ಕುಡ್ಕೊಬಂದು ಆಮೇಲೆ ಮಿಕ್ಕಿದ ಕೆಲಸ ನೋಡುವ. ಅಡುಗೆ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಗ್ಯಾರಂಟಿ ಅಂತೂ ಕೊಡಲ್ಲ. ಹಿಂದಿನ ದಿನ ರಾತ್ರಿ ತೆಂಗಿನಕಾಯಿ ತೊಗೊಳೋದಕ್ಕೆ ಎಷ್ಟು ಅಂಗಡಿ ಹುಡ್ಕಾಡಿದ್ವೋ, ಇವತ್ತು ಎಳ್ನೀರಿಗೂ ಹಾಗೆ ಹುಡ್ಕಾಡಿದ್ದಾಯಿತು. ಇತ್ತು ಎಳ್ನೀರೇನೋ, ಬಟ್ ನಾವು ಹೋಗಿದ್ದ ಕಡೆ ಎಲ್ಲ ಇತ್ತು, ಬಟ್ ಚೆನ್ನಾಗಿರಲಿಲ್ಲ, ಬಲ್ತಿರ್ತಿತ್ತು, ಇಲ್ಲ ಏನೋ ಒಂಥರ ಅದು ಇಷ್ಟ ಆಗ್ತಾ ಇರಲಿಲ್ಲ, ಚೆನ್ನಾಗಿರಲಿಲ್ಲ. ಅದು ರೇಟ್ ಜಾಸ್ತಿ ಅನ್ನಿಸ್ತಿತ್ತು ಆ ಸೈಜ್ಗೆ. ಆಮೇಲೆ ಹುಡುಕಿ ಒಂದು ಹತ್ತತ್ರ 1.25-2 ಕಿಲೋಮೀಟ್ರ್ ವಾಕ್ ಮಾಡಿಬಿಟ್ಟಿದ್ದೀವಿ. ಅಷ್ಟು ದೂರ ನಡೆದಿದ್ವಿ ಎಳ್ನೀರು ಹುಡ್ಕೊಂಡು ಹೋಗಿ. ಆಮೇಲೆ ನಮ್ಮ ಮನೆ ಹತ್ರನೇ ಒಂದು ಅಂಗಡಿ ಇದೆ, ಕೊನೆಗೆ ಅಲ್ಲಿ ಹೋದ್ವಿ. ಇಲ್ಲೇ ಚೆನ್ನಾಗಿದೆ ಅಂದ್ಬಿಟ್ಟು ಲಾಸ್ಟಲ್ಲಿ ಅಲ್ಲೇ ಎಳ್ನೀರು ಕುಡ್ಕೊಂಡು ಮನೆಗೆ ಬಂದ್ವಿ. ಇಂಥ ಸಮಾಧಾನ ಗೊತ್ತಾ. ಆದರೂ ಈ ಚಳಿನಲ್ಲಿ ಐಸ್ ಕ್ರೀಮ್ ತಿನ್ನಬೇಕು, ಎಳ್ನೀರು ಕುಡಿಬೇಕು ಅಂತ ನಮಗೆ ಮಾತ್ರ ಅನಿಸುತ್ತಾ? ನಿಮಗೂ ಯಾರಿಗಾದ್ರೂ ಅನಿಸುತ್ತಾ? ನಿಮ್ಮಲ್ಲಿ ಯಾರು ಆ ಥರದವ್ರಿದ್ರೆ ಕಮೆಂಟ್ ಮಾಡಿ. ಮನೆಗೆ ಬಂದ ತಕ್ಷಣ ನಮ್ಮ ಅತ್ತೆ ಮಾವನ ಜೊತೆ ವೀಡಿಯೋ ಕಾಲಲ್ಲಿ ನಮ್ಮ ಯಜಮಾನ್ರು ಮಾತಾಡ್ತಾಯಿದ್ರು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪಾರ್ಟು ಕೂಡ ಇದೆ ಇದ್ರದ್ದು ಕಂಟಿನ್ಯೂಷನ್ ವೀಡಿಯೋಗಾಗಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.